ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೇ ಇದೇ ಥರ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಈ ಪ್ರೆಗ್ನೆಂಟ್ ಟೈಮಲ್ಲಿದ್ದಾಗ ಎಲ್ಲರೂ ಸರ್ಚ್ ಮಾಡ್ತಾ ಇರ್ತಾರೆ. ಯಾಕಂದರೆ ನಾನು ಕೂಡ ಪ್ರೆಗ್ನೆಂಟಲ್ಲಿದ್ದಾಗ ಪ್ರತಿಯೊಂದು ಸಿಮ್ಟಮ್ಸ್ ಆಗಿರ್ಬೋದು ಎಲ್ಲನೂ ಚೆಕ್ ಮಾಡ್ತಾ ಇದ್ದೆ. ನಿಮಗೇನಾದರೂ ಪ್ರೆಗ್ನೆಂಟಲ್ಲಿ ಸಿಮ್ಟಮ್ಸು ಅಂದರೆ ಬಾಯ್ ಬೇಬಿ ಸಿಮ್ಟಮ್ಸ್ ಆಗಿರ್ಬೋದು, ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟು ಇದನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ನಾನು ಈ ವಿಡಿಯೋದಲ್ಲಿ ಗಂಡು ಮಗುವಿಗೆ ಹಾರ್ಟ್ ಬೀಟು ಒಂದು 40-45 ಇರುತ್ತೆ, ಹೆಣ್ಣು ಮಗುವಿಗೆ ಒಂದು 60-70 ಆ ಥರ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ನಿಜನ ಸುಳ್ಳ ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ಒಂದು ಸುಳ್ಳು ಆಗಿರ್ಬೋದು, ನಿಜನೂ ಆಗಿರ್ಬೋದು. ಕೆಲವೊಬ್ರಿಗೆ ಏನಾಗುತ್ತೆ, ನಾನು ನೋಡಿರೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ಅದು ಕಡಿಮೆ ಇದ್ದರೂ ಕೂಡ ಗರ್ಲ್ ಬೇಬಿ ಆಗೋ ಸಾಧ್ಯತೆ ಇದೆ, ಜಾಸ್ತಿ ಇದ್ದಾಗ ಕೂಡ ಬಾಯ್ ಬೇಬಿ. ಒಂದು 80%, ಒಂದು 100%ಅಲ್ಲಿ ಒಂದು 20% ಆಗಬಹುದಷ್ಟೇ, ತುಂಬ ರೇರ್ ಅದೆಲ್ಲನ. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ಬರಿಗೆ ಕರೆಕ್ಟಾಗಿ. ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ನನಗೂ ಬಾಯ್ ಬೇಬಿ ಆಗಿರೋದು. ನಾನು ರಿಪೋರ್ಟ್ ಆಗಿರ್ಬೋದು ಎಲ್ಲ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾನೆ ಇರ್ತಿದ್ದೆ. ನಾನು ತಿಳಿದಿರೋ ಪ್ರಕಾರ ಅದು ಕರೆಕ್ಟೋ ಸುಳ್ಳನ್ನು ಹೌದು, ಅದು ನಿಜನೇ. ಏನು ಅಂತಂದರೆ ಗಂಡು ಮಕ್ಕಳಿಗೆ ಹಾರ್ಟ್ ಬೀಟ್ ಯಾವಾಗಲೂ ಕಡಿಮೆನೇ ಇರುತ್ತೆ, ಅಂದರೆ 50ಗಿಂತ ಕಡಿಮೆನೇ ಇರುತ್ತೆ. ನಂದು ಕೂಡ ಹಂಗೇ. ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟು ಬಂದ್ಬಿಟ್ಟು ನಂದು 52 ಇತ್ತು. 52 ಇತ್ತು. ಅದಾದಮೇಲೆ ನೆಕ್ಸ್ಟು ನಾನು ಇದೆಲ್ಲ ಸರ್ಚ್ ಮಾಡಿ ನೋಡಬೇಕಾದ್ರೆ ನನಗೂ ಬೇಬಿ ಗರ್ಲ್ ಆಗ್ಬೋದು ಅಂದ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟು ಹೋಗ್ತಾ ಹಂಗೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಲ್ಲ, ಫಸ್ಟ್ನೇದು ಬಂದ್ಬಿಟ್ಟು 42 ಏನೋ ಇತ್ತು. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ನೇದು ಬಂದ್ಬಿಟ್ಟು 43 ಇತ್ತು. ಅದಾದಮೇಲೆ ನೆಕ್ಸ್ಟು ಬಂದ್ಬಿಟ್ಟು 54-53 ಆಗಿತ್ತು. ಅದಾದ್ಮೇಲೆ ಮತ್ತೆ 37 ಆಯಿತು. ಹಾಗೆ ಬರ್ತಾ ಕಡಿಮೆ ಬಂತು. ಲಾಸ್ಟ್ ಮೂಮೆಂಟಲ್ಲಿ ಡೆಲಿವರಿ ಟೈಮಲ್ಲಿ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗಿರ್ತೀವಿ ಅಲ್ವಾ, ಅವಾಗ ಪದೇ ಹಾರ್ಟ್ ಬೀಟ್, ಯಾಕಂದರೆ ಮಗು ಕರೆಕ್ಟಾಗಿ ಉಸಿರಾಡ್ತಾ ಇರುತ್ತೋ ಇಲ್ವೋ, ತೊಂದರೆ ಆಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ಪದೇ ಚೆಕ್ ಮಾಡ್ತಿರ್ತಾರೆ. ನನಗೆ ಕೂಡ ಒಂದು 3 ಡೇಸ್, ಇನ್ನು ಡೆಲಿವರಿಗೆ ಮುಂಚೆ 3 ಡೇಸ್ ನಾನು ಹಾಸ್ಪಿಟಲಲ್ಲೇ ಇದ್ದೆ. ಇನ್ನು ನಾನು ಹೋಗಿ 3 ಡೇಸ್ ಆದಮೇಲೆ ನನಗೆ ಡೆಲಿವರಿ ಆಗಿತ್ತು. ಹಾಗಾಗಿ ನಾನು ಅಲ್ಲೇ ಇದ್ದಾಗ ಪದೇ ಏನಿಲ್ಲ ಅಂತಂದ್ರೆ ದಿನಕ್ಕೆ ಒಂದು 5-6 ಸರಿನಾದರೂ ಮಾಡ್ತಾರೆ ಆ ಥರ. ತಿರ್ಗಿ ನಮಗೂ ಕೂಡ ಮೂಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇರ್ತಾರೆ. ಯಾಕಂತಂದರೆ ಲಾಸ್ಟ್ ಮೂಮೆಂಟ್ಸು ಚೆನ್ನಾಗಿ ಆಗ್ತಾ ಇರಬೇಕು, ಇಲ್ಲ ಅಂತಂದರೆ ಅದು ಸುಮ್ಮನೆ ಸೈಲೆಂಟಾಗಿದ್ದರೆ ಏನಾದರೂ ತೊಂದರೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಚೆಕ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ನಾನು ಹಾಸ್ಪಿಟಲಲ್ಲಿ ನಾನು ನೋಡಿರೋ ದೃಶ್ಯ ಏನು ಅಂತಂದರೆ, ನನಗೆ ಗರ್ಲ್ ಬೇಬಿದು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ ಬಾಯ್ ಬೇಬಿದು ನಾನು ತಿಳ್ಕೊತಾ ಇದ್ದೆ, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡ್ತಾ ಇದ್ದೆ. ಗರ್ಲ್ ಬೇಬಿದು ಜಾಸ್ತಿ ಇರೋದು ಬಟ್ ಕೇಳ್ತಾ ಇದ್ದೆ, ಬಟ್ ನಾನು ನೋಡಿರಲಿಲ್ಲ. ಬಟ್ ಹಾಸ್ಪಿಟಲಲ್ಲಿ ಹಿಂಗೆ ಡೆಲಿವರಿ ಆಗೋ ಟೈಮಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲ ಡೆಲಿವರಿ ವಾರ್ಡಲ್ಲಿ ಪಕ್ಕ ಮಲ್ಕೊಂಡಿರ್ತಾರಲ್ಲ, ಡೆಲಿವರಿ ಪಕ್ಕನೇ ಇರ್ತಾರೆ. ಒಬ್ರಿಗಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಡೆಲಿವರಿ ಆಗ್ತಿರ್ತಾರೆ. ಏನು ಒಬ್ಬೊಬ್ರನ್ನೇ ಸಪ್ರೇಟ್ ಕರ್ಕೊಂಡೋಗಿ ನಿಮ್ಗೆ ಏನಾದರೂ ಡೆಲಿವರಿ ವಾರ್ಡ್ ಯಾವ ಥರ ಇರುತ್ತೆ, ಡೆಲಿವರಿಗಿರೋ ಮುಂಚೆ ಯಾವ್ಯಾವ ಥರ ಪ್ರೊಸೆಸಿಂಗ್ ಇರುತ್ತೆ ಅಂತ ತಿಳ್ಕೊಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ನನ್ನ ಪಕ್ಕನೇ ಅವರಿದ್ದರು. ನನ್ನ ಹೊಟ್ಟೆಗಿಂತ ಸ್ವಲ್ಪ ಹೊಟ್ಟೆನೂ ತುಂಬ ದೊಡ್ಡದಾಗಿತ್ತು. ಮತ್ತು ಅವ್ರ ಪಕ್ಕ ಇನ್ನೊಬ್ಬರು ಅಕ್ಕ ಇದ್ದರು. ಅವ್ರದ್ದು ನಮ್ಮದು ಸೇಮ್ ಅಂದರೆ ಸೇಮ್, ಬರೀ 35, 36, 40, 50ಗಿಂತ ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ ಮಿನಿಮಮ್ ಲಾಸ್ಟು 50 ಅಷ್ಟೇ. 50 ಅಷ್ಟೊಂದು ಹೋಗೇ ಇಲ್ಲ. ಲಾಸ್ಟ್ 45, 30, 35 ಇಷ್ಟು ಹಿಂಗೆ ಒಳಗಡೆನೇ ಇರ್ತಾಯಿತ್ತು ಎನಿ ಟೈಮ್ಸ್ಗೆ ಮಾಡಿದಾಗ. ತಿರ್ಗಿ ಅವ್ರದ್ದು ಅಷ್ಟೇ ಸೇಮ್ ಬರ್ತಾಯಿತ್ತು. ಬಟ್ ನಮ್ಮ ಪಕ್ಕ ಇನ್ನೊಬ್ಬರು ಇದ್ದರು. ಆವಾಗ ನಾವು ಅನ್ಕೋತಾ ಇದ್ವಿ, ನಮಗೆ ಬಾಯ್ ಬೇಬಿ ಆಗ್ಬೋದು ಅಂತೇಳಿ ಅನ್ಕೋತಾ ಇದ್ವಿ. ಆವಾಗ ಲಾಸ್ಟ್ ಇದ್ರಲ್ಲ ಅವರಿಗೆ 3 ಜನ ಮಲ್ಕೊಂಡಿದ್ದೀವಿ ನಾವು. ಆವಾಗ ಫಸ್ಟು ಅವರಿಗೆ ನಾರ್ಮಲ್, ನಮ್ಮ ಪಕ್ಕನೇ ಇದ್ದರು, ಅವರಿಗೆ ನಾರ್ಮಲ್ ಡೆಲಿವರಿ ನಮ್ಮ ಕಣ್ಮುಂದೆನೇ ಆಗುತ್ತೆ. ನಾನು ಅದೇ ಫಸ್ಟ್ ಟೈಮು ನಾರ್ಮಲ್ ಡೆಲಿವರಿ ಆ ಥರ ಆಗಿದ್ದು ನೋಡಿದ್ದು, ನಾನು ಅನುಭವ ಒಂಥರ ಕಣ್ಮುಂದೆನೇ ನೋಡಿದೆ ಅನ್ನೋ ಥರ. ನನಗೇನು ಇನ್ನೂ ಅಷ್ಟೊತ್ತಿಗೆ ಪೇಯ್ನ್ಗೇನು ಏನೂ ಬಂದಿರಲಿಲ್ಲ. ಬಟ್ ಅವ್ರನ್ನ ನಾರ್ಮಲ್ ಡೆಲಿವರಿ ಮಾಡ್ತಿದ್ದೆಲ್ಲ ನೋಡ್ತಾ ಇದ್ದೆ. ಅದನ್ನು ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ಯಾವ್ಯಾವ ಥರ ಇರುತ್ತೆ ಅಂತ.
ಅವರಿಗೆ ಡೆಲಿವರಿ ಆಯಿತು, ಅವರಿಗೆ ಬಾಯ್ ಬೇಬಿನೇ ಆಯಿತು. ಅವ್ರದ್ದು ನಮ್ಮದು ಸೇಮ್ ಇತ್ತು ಅಂತ ಅಂದರೆ ಹಾರ್ಟ್ ಬಿಟ್ಟು ಸೇಮ್ ಇರ್ತಾ ಇತ್ತು, ಬರೀ 40. ಆವಾಗ ನಾವು ಅವರು ಅಂದರೆ ಅಕ್ಕಪಕ್ಕ ಬಿಟ್ಟೆ ಫ್ರೆಂಡ್ ಆಗಿಬಿಟ್ಟಿದ್ವಿ ನಾವು. ಅವಾಗ ಮಾತಾಡ್ಕೋತಾ ಇದ್ವಿ. ಮತ್ತು ನಮ್ಮ ಪಕ್ಕ ಇದ್ರಲ್ವ, ಅವ್ರದ್ದು ಬಂದುಬಿಟ್ಟು ಫುಲ್ಲು 60, 70 ಈ ಥರ ಹೋಗ್ತಾ ಇತ್ತು ಹಾರ್ಟ್ ಬಿಟ್ಟು. ಯಾಕಂದರೆ ಅಲ್ಲ ಪಕ್ಕ ನೋಡು ಪದೇ ಪದೇ ಚೆಕ್ ಮಾಡ್ತಾ ಇರ್ತಾರೆ ಬಂದು. ಅವಾಗ ನೋಡಿದಾಗ ನಾನು ಅವಕ್ಕ ಹೇಳ್ತಾ ಇದ್ರು, ನೋಡಿ ಇವರಿಗೆ ಗರ್ಲ್ ಬೇಬಿನೇ ಆಗೋದು ಪಕ್ಕ ಅಂತ. ನನಗೆ ಗೊತ್ತಿಲ್ವಲ್ಲ, ನೋಡೋಣ ಬಿಡು ಅಂತೇಳಿ ಸುಮ್ಮನೆ ಅದೇ. ಬಟ್ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಯಿತು. ಆ ಕಡೆಯವ್ರಿಗೆ ಅವರು ಹೋದ್ರು ಆ ಕಡೆ. ಮತ್ತು ನೆಕ್ಸ್ಟು ನಮಗೆ ಸೀಸನ್ನಾಗಿ ನಾರ್ಮಲ್ ಡೆಲಿವರಿ ಫುಲ್ ಜಾಸ್ತಿ ಪೇಯ್ನ್ ಬಂದುಬಿಡ್ತು, ತಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಂಗೆ ಸಿಸರಿನ್ ಮಾಡಿರಿ ಅಂತ ಹೇಳ್ಬಿಟ್ಟು ಫಸ್ಟು ಸಿಸರಿನ್ ಮಾಡಿಗೆ ಫಸ್ಟ್ ಅವ್ರನ್ನೇ ಕರ್ಕೊಂಡೋದ್ರು, ನಮ್ಮ ಪಕ್ಕದಲ್ಲಿರೋದನ್ನ. ಫಸ್ಟು ಅಕ್ಕಪಕ್ಕ ಅಲ್ಲೂ ಅಷ್ಟೇ ಇದು ಆಪ್ರೇಷನ್ ಥಿಯೇಟ್ರಲ್ಲಿ 2 ಬೆಡ್ ಇರುತ್ತೆ, ಒಬ್ರದ್ದಾದ್ಮೇಲೆ ಒಬ್ರದ್ದು ಮಾಡ್ತಾರೆ. ಅವ್ರದ್ದೇ ಫಸ್ಟು ಇದು ಮಾಡಿದ್ದು, ಸಿಸರಿನ್ ಮಾಡಿದ್ರು. ಅವರು ಫಸ್ಟು ಇನ್ನೂ ಸಿಸರಿನ್ ಮಾಡ್ತಿದ್ದಂಗೆ ಮಗು ಒಳ್ಳೆ ಸೌಂಡಿಗೆ ಯಾವ ಪಾಪು ಅಂತ ಕೇಳಿದ್ರು. ಅವರೇ ಹೇಳ್ತಾರೆ, ಎದ್ದ ತಕ್ಷಣವೇ ಅವರೇ ತೋರಿಸ್ತಾರೆ ನಮಗೆ, ನಾವು ಕೇಳೋ ಅವಶ್ಯಕತೆ ಏನಿಲ್ಲ, ಅವರೇ ತೋರಿಸ್ತಾರೆ. ಬಟ್ ಅವರಿಗೆ ಆವಾಗ ಗರ್ಲ್ ಬೇಬಿ ಆಯಿತು, ಹೆಣ್ಮಗು ಆಗೈತೆ ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಯಿತು, ಓ ಇದೆಲ್ಲ ನಿಜಾನೇ. ಅಂದರೆ ಹೆಣ್ಮಕ್ಳಿಗೆ 60, 70 ಅವ್ರದ್ದು ಹಂಗೆ ಬರ್ತಾಯಿದ್ದು, 60, 70 ಹಿಂಗೆ ಮೇಲೆ ಹೋಗ್ತಾಯಿತ್ತು ಹೊರತು ಡೌನ್. ನಮ್ಮದು ಮಾತ್ರ 35, 40 ಇಷ್ಟೇ ಹೋಗ್ತಾಯಿದ್ದು. ಪ್ರತಿ ಸಲ ಇದು ಮಾಡಿದಾಗೂ ಅಷ್ಟೇ ಇರ್ತಾಯಿದ್ದು. ಹಾಗಾಗಿ ನೆಕ್ಸ್ಟು ನಮಗೆ ನೋಡೋಣ ಅಂತಂದರೆ ಅವ್ರದ್ದು ಆದಮೇಲೆ ನಮ್ಮದು ಆಗಿತ್ತು. ಆಮೇಲೆ ನೆಕ್ಸ್ಟು ಸಿಸರಿನ್ ಪಟ್ಟಂತ 5 ನಿಮಿಷದಲ್ಲಿ ಮುಗ್ದೇ ಹೋಗ್ಬಿಡುತ್ತದು. ನಿಮ್ಗೆ ಸಿಸರಿನ್ ಯಾವ ಥರ ಇರುತ್ತೆ, ನಾರ್ಮಲ್ ಡೆಲಿವರಿ ಯಾವ ಥರ ಇರುತ್ತೆ, ಹಾಸ್ಪಿಟಲಲ್ಲಿ ಫಸ್ಟು ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಬೇಕು ಅಂತ ಇದ್ದರೆ ನಾನು ಕಮೆಂಟ್ ಮಾಡಿ, ನಾನು ಪೂರ್ತಿ ಡೀಟೇಲಾಗಿ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಸಿಸರಿನ್ ನಂದವಾದ್ಮೇಲೆ ಅವರೇ ತೋರಿಸ್ತಾರೆ ನಮಗೆ. ಫಸ್ಟು ಅವರೇನು ಹೇಳೋದಿಲ್ಲ, ತಂದು ನೋಡಮ್ಮ ಯಾವ ಮಗು ಅಂದರೆ ನಾವು ಕರೆಕ್ಟಾಗಿ ಇದೀವೋ ಅಂತಂದರೆ ಸ್ವಲ್ಪ ಜ್ಞಾನ ತಪ್ಪೋದು ಆ ಥರ ಕೆಲವೊಬ್ರಿಗೆ ಆಗ್ಬಿಡುತ್ತೆ. ನನಗೇನೋ ಆಗಿಲ್ಲ, ನೀಟಾಗಿ ಫಸ್ಟ್ ಇಲ್ಲಿ ತಂದು ಈ ಕಡೆ ತಂದು ತೋರಿಸ್ತಾರೆ. ಹಂಗೆ ಬಾಯ್ ಬೇಬಿ ಗಂಡು ಮಗು ಅಂತ ಅಂದೆ. ಆವಾಗ ಅವರು ಅಷ್ಟೇ ತೋರಿಸ್ಬಿಟ್ಟು ಸೀದಾ ತಗೊಂಡೋಗಿ ಮನೆಯವ್ರಿಗೆ ಕೊಡ್ತಾರೆ. ಆವಾಗ ನಾನು ಅಂದ್ಕೊಂಡಿದ್ದು ಇದು ಪಕ್ಕ ಕರೆಕ್ಟು. ಎಲ್ಲೋ ಒಬ್ಬೊಬ್ರು ಕಮೆಂಟಲ್ಲೂ ನಾವು ಈ ಥರ ವೀಡಿಯೋಸ್ ಮಾಡಿದಾಗ ಅವ್ರ ಕಮೆಂಟಲ್ಲೂ ಕೂಡ ನೋಡಿದ್ದೀನಿ ನಾನು. ಎಷ್ಟೋ ಜನ ನನಗೆ 40 ಇತ್ತು ಹಾರ್ಟ್ ಬಿಟ್ಟು, ಬಟ್ ನನಗೆ ಗರ್ಲ್ ಬೇಬಿ ಆಯಿತು ಅಂತಲೇ ನೋಡಿದ್ದೀವಿ. ಮತ್ತು ನನಗೆ 50, 60 ಇತ್ತು, ನನಗೆ ಬಾಯ್ ಬೇಬಿ ಆಗುತ್ತೆ. ಬಟ್ ರೇರು ಅದಂತೂ, ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ ಕೂಡ, ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದು ನನಗೆ ಅನುಭವ ಆಗಿದ್ದು. ಯಾಕಂದರೆ ವೀಡಿಯೋಸಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ನಾನು ಇದರಲ್ಲೂ ಡೈರೆಕ್ಟಾಗೂ ನೋಡಿದೆ. ಆವಾಗ ನಾನು ಅಂದ್ಕೊಂಡೆ, ಓ ಇದು ವೀಡಿಯೋಸಲ್ಲೆಲ್ಲ ಬರೋದು. ಇವಾಗ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾರ್ಟ್ ಬಿಟ್ಟು ಅದೆಲ್ಲನ. ಬಟ್ ನನಗೆ ಬಾಯ್ ಬೇಬಿನೇ ಆಗಿರೋದು. ಅದಂತೂ ಈ ವಿಡಿಯೋಸಲ್ಲೆಲ್ಲ ಹೇಳೋದು ಸುಳ್ಳು ನಿಜ ಅನ್ನೋದಕ್ಕಿಂತ ನಿಜವಾಗ್ಲೂ ಈ ಏನೇ ವಿಷಯ ಆಗಲಿ ಒಂದು 100ರಲ್ಲಿ ಒಂದು 80% ಆದರೂ ನಿಜ ಆಗುತ್ತೆ. ಯಾಕಂದರೆ ನಾನು ಎಲ್ಲ ಚೆಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ನನಗಾಗ್ತಾಯಿದ್ದು ಸಿಮ್ಟಮ್ಸು, ನನಗಾಗ್ತಾಯಿದ್ದು ಎಲ್ಲ ಸೇಮ್ ಸಿಮಿಲರ್ ಅದೇ ಥರನೇ ಇರ್ತಾಯಿತ್ತು. ಹಾಗಾಗಿ ನನಗೆ ಗೊತ್ತಿರೋ ವಿಷಯನ ನಾನು ತಿಳಿಸ್ಕೊಡೋಣ ಅಂತ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹೌದು ಅದು ನಿಜಾನೇ, ಬಟ್ ಎಲ್ಲೋ ರೇರು ಒಬ್ಬೊಬ್ಬರಿಗೆ ಆ ಥರ ಆಗುತ್ತೆ ಅಷ್ಟೇ. ಹೌದು ಹೆಣ್ಣು ಪಾಪು ಏನಾದರೂ ಇದ್ದರೆ ಅವ್ರಿಗೆ ಏನಿದ್ರು 50 ಮೇಲ್ಗಡೆನೇ ಇರುತ್ತೆ ಹಾರ್ಟ್ ಬೀಟು. ಇವಾಗ ಏನಾದರೂ ಇವತ್ತು 40 ಇತ್ತು ಅಂತಂದರೆ ಸ್ಟಾರ್ಟಿಂಗು ಹೋಗ್ತಾ ಇವಾಗ ಫಸ್ಟೇ ಸ್ಕ್ಯಾನಿಂಗಲ್ಲಿ ನಿಮ್ಗೇನಾದರೂ 50, 40 ಆ ಥರ ಇದ್ದು ಹೋಗ್ತಾ ಜಾಸ್ತಿ ಇದ್ದರೆ ಅದು ಗರ್ಲ್ ಬೇಬಿ. ನಿಮ್ಗೆ ಇವತ್ತೇ ಫಸ್ಟೇ 60ನೇ ಅಂತ ಅಂದ್ಕೊಳ್ಳಿ, ಫಸ್ಟ್ 60 ಇತ್ತು, ಆಮೇಲೆ 50, 40 ಈ ಥರ ಕಡಿಮೆ ಬರ್ತಾ ಐತೆ ಅಂತ ಅಂದಾಗ ಅದು ಬಾಯ್ ಬೇಬಿ ಅಂತ. ಅದಂತೂ ನಿಜನೇ. ನಾನು ಇವಾಗ ಇದರಲ್ಲಿ ಅದು ನಿಜನ ಸುಳ್ಳ ಅಂತ ತಿಳಿಸ್ಕೊಡ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡೋದು. ಅದಂತೂ ನಿಜನೇ. ಹೌದು, ನಿಮ್ಗೇನಾದರೂ ತಿಳ್ಕೊಬೇಕು ಅನ್ನೋದಿದ್ರೆ ತಿಳ್ಕೊಬೋದು. ಬಟ್ ಎಲ್ಲನೂ 100% ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಯಾವುದೇ ರೀತಿಯಾಗಿ ಬಾಯ್ ಗರ್ಲು ಗಂಡು ಹೆಣ್ಣು ಅಂತ ಭೇದ ಭಾವ ಯಾವತ್ತೂ ಇಲ್ಲ, ಯಾವತ್ತೂ ಯಾರು ಮಾಡಲೂಬಾರ್ದು, ಮಾಡೋದೂ ಇಲ್ಲ. ಬಟ್ ಏನೋ ಪ್ರೆಗ್ನೆಂಟಲ್ಲಿದ್ದಾಗ ನಮಗೆ ಒಂದು ಸ್ವಲ್ಪ ಕುತೂಹಲ ಇರುತ್ತೆ, ತಿಳ್ಕೊಬೇಕು ಅನ್ನೋದೊಂದು. ಅದಕ್ಕೋಸ್ಕರ ಯಾಕಂದರೆ ನಾನು ಕೂಡ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ಇವಾಗಲೂ ಯಾರಾದರೂ ತಿಳ್ಕೊಡೋರು ಇದ್ದೇ ಇರ್ತಾರೆ, ಅವ್ರಿಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿರೋದಷ್ಟೇ. ಸದ್ಯ ದೇವ್ರು ಕೊಡೋದೊಂದು ಯಾವುದಾದ್ರೂ ಓಕೆ, ಖುಷಿಯಾಗಿರ್ಬೇಕು. ನನಗೆ ಹೇಳಬೇಕು ಅಂತಂದರೆ ಹೆಣ್ಣು ಮಗು ಆಗಬೇಕು ಅಂತಲೇ ನನಗಂತೂ ತುಂಬ ಆಸೆ ಇದ್ದಿದ್ದು. ಒಟ್ಟಿಗೆ ನನಗೆ ಹೆಣ್ಮಗು ಅಂದರೆ ನನಗೆ ತುಂಬ ಇಷ್ಟ. ಬಟ್ ಫಸ್ಟ್ನೇ ಪಾಪು ಯಾವುದಾದ್ರೂ ಆಗಲಿ ಬಿಡ್ರಿ ಅನ್ನೋದೊಂದು ಇದಿತ್ತು ಅಷ್ಟೇ. ಬಟ್ ಗಂಡು ಮಗು ಅದೇ, ಯಾಕಂದರೆ ಫಸ್ಟ್ ಗಂಡು ಮಗು ಆಗೋದೇ ಬೆಸ್ಟು ಅಂತ ಅನ್ಬೋದು. ಯಾಕಂತಂದರೆ ನನಗೆ ಇವಾಗಲೂ ಹೆಣ್ಮಗು ಇಷ್ಟ. ನೆಕ್ಸ್ಟ್ ಆದರೆ ಹೆಣ್ಮಗು ಆಗಲಿ ಅಂತ. ಯಾಕಂದರೆ ಅಣ್ಣ ತಂಗಿನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದೇನೋ ಒಂಥರ ಇದು. ಫಸ್ಟೇ ಹೆಣ್ಮಗು ಆಗಬಾರ್ದು ಅಂತಲ್ಲ, ಬಟ್ ಫಸ್ಟು ಗಂಡಾದರೆ ಆಮೇಲೆ ಹೆಣ್ಣಾಗಲಿ ಅನ್ನೋದೊಂದು ಆಸೆ ಅಷ್ಟೇ. ನನಗೂ ಇವಾಗ್ಲೂ ಹೆಣ್ಮಗು ಅಂದರೆ ತುಂಬ ಇಷ್ಟ.
ನೋಡೋಣ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಯಾವುದಾಗುತ್ತೋ ಗೊತ್ತಿಲ್ಲ. ಮತ್ತೆ ಗಂಡು ಮಗು ಹೋದರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನನಗೆ ಹೆಣ್ಣು ಮಗುನೇ ಆಗಬೇಕು ಅನ್ನೋದೊಂದು ಆಸೆ. ದೇವ್ರು ಯಾವ್ದು ಕೊಡ್ತಾನೋ ಅದನ್ನು ತಗೊಳ್ಳೋದು ಅಷ್ಟೇ. ಈ ವಿಡಿಯೋ ಮುಖಾಂತರ ಯಾವುದೇ ರೀತಿ ಗಂಡು ಹೆಣ್ಣು ಭೇದ ಭಾವ ಅಲ್ಲ ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನನಗೇನು ವಿಷಯ ತಿಳಿದಿತ್ತೋ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ನಾನು ನೋಡಿರೋದನ್ನೇ ನಾನು ತಿಳಿಸ್ಕೊಟ್ಟಿರೋದು, ಯಾವುದೇ ರೀತಿ ಬೇರೆ ಏನೂ ಇಲ್ಲ. ನಿಮಗಿನ್ನೂ ಏನಾದರೂ ಹೇಳಲ್ವ, ನನಗಾಗಿರೋದು ಸಿಸರಿನ್ ಆದಮೇಲೆ ಯಾವ ಥರ ಇರುತ್ತೆ ಸಿಚುವೇಶನು, ನಾವು ಯಾವ ಥರ ಇರ್ತೀವಿ, ನಾರ್ಮಲ್ ಡೆಲಿವರಿ ಯಾವ ಥರ ಇರುತ್ತೆ, ಹಾಸ್ಪಿಟಲಲ್ಲೇ ಯಾವ ಥರ, ನಿಮಗೇನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಇದೇ ಥರ ವೀಡಿಯೋಸ್ಗೋಸ್ಕರ, ಇನ್ನೂ ಹೆಚ್ಚು ಇದೇ ಥರ ವೀಡಿಯೋಸ್ಗೋಸ್ಕರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಮುಖಾಂತರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಸೋ ಮಚ್.